ಆನಂದದಿಂದ ಕರ್ಮ ಮಾಡುವುದು ಜ್ಞಾನಯೋಗ. ಆನಂದಕ್ಕಾಗಿ ಕರ್ಮ ಮಾಡುವುದು ಕರ್ಮ. ಆನಂದದಿಂದ ಕರ್ಮ ಮಾಡುವವನು ಜ್ಞಾನಿ, ಆನಂದಕ್ಕಾಗಿ ಕರ್ಮ ಮಾಡುವವನು ಕರ್ಮಿ. ಇವತ್ತಿನ ಸತ್ಸಂಗದ ವಿಷಯ ಕರ್ಮ, ಭಕ್ತಿ, ಜ್ಞಾನ ಇದರ ಸಮನ್ವಯ ಎನ್ನುವುದು ವಿಷಯ. ಸಮನ್ವಯ ಎನ್ನುವಂತಹ ಒಂದು ಶಬ್ದ ಇದೆ. ಸಮನ್ವಯ ಅಂತ ಹೇಳಿದ್ರೆ ಏನು? ಅದರಲ್ಲಿ ಎರಡು ಉಪಸರ್ಗಗಳಿಗೆ ಒಂದು ಧಾತು ಇದೆ. ಸಂ, ಅನು ಎರಡು ಉಪಸರ್ಗಗಳು. ಅಯ ಅನ್ನೋದು ಧಾತು. ಅಯತಿ ಅಂದ್ರೆ ಗಚ್ಚತಿ ಅಂತ ಅರ್ಥ. ಅನ್ವಯ ಅಂತ ಹೇಳಿದ್ರೆ ಹಿಂದೆ ಹೋಗುವುದು ಅಂತ ಅರ್ಥ. ಅನು ಅಂದ್ರೆ ಪಶ್ಚಾತ್ ಎಂಬ ಅರ್ಥವನ್ನು ಕೊಡ್ತದೆ. ಅನುಗಮನ, ಅನುಸರಣ, ಅನ್ವಯ ಇವೆಲ್ಲ ಸಮಾನಾರ್ಥಕ ಶಬ್ದಗಳು. ಅಯ ಶಬ್ದಕ್ಕೆ ಹೋಗುವುದು ಅಂತ ಅರ್ಥ, ಗಮನ ಅಂತ ಅರ್ಥ, ಸರಣ ಅಂತ ಅರ್ಥ. ಅನುಸರಣ, ಅನುಗಮನ, ಅನುಅಯನ ಅಂದ್ರೆ ಒಂದನ್ನ ಅನುಸರಿಸಿ ಹೋಗುವುದು ಅಂತ. ಸಮ್ ಅನ್ನು ಉಪಸರ್ಗ ಸೇರಿಸಿದಾಗಕ್ಕೆ ಸಮ್ಯಕ್ ಅಂತ ಅರ್ಥ. ಸಮ್ಯಕ್ ಅಂದ್ರೆ ಚೆನ್ನಾಗಿ. ಚೆನ್ನಾಗಿ ಇನ್ನೊಂದನ್ನ ಅನುಸರಿಸೋದು, ಇನ್ನೊಂದನ್ನ ಹಿಂದೆ ಹೋಗೋದು, ಇನ್ನೊಂದರ ಹಿಂದೆ ಹೋಗುವುದು ಅಂತ. ಚೆನ್ನಾಗಿ ಇನ್ನೊಂದರ ಹಿಂದೆ ಹೋಗೋದು, ಅದಕ್ಕೆ ಸಮನ್ವಯ ಅಂತ ಅರ್ಥ. ಎಷ್ಟೋ ಸಲ ಏನಾಗ್ತದೆ, ಒಂದರ ಹಿಂದೆ ಇನ್ನೊಂದು ಅನುಕ್ರಮವಾಗಿ ಹೋಗ್ತದೆ. ಒಂದಕ್ಕೊಂದಕ್ಕೆ ಸಂಬಂಧ ಇದ್ದಾಗ, ಒಂದಕ್ಕೆ ಇನ್ನೊಂದಕ್ಕೆ ಸಂಬಂಧ ಇದ್ದಾಗ ಒಂದು ಪೂರ್ವಕ್ಕೆ ಇನ್ನೊಂದು ಪಶ್ಚಿಮಕ್ಕೆ ಹೋಗ್ತದೆ, ವಿರುದ್ಧ ದಿಕ್ಕಿನಲ್ಲಿ ಪಯಣ ಮಾಡ್ತದೆ. ಬಹುಶಃ ಅದನ್ನು ನಿರನ್ವಯ ಅಂತ ಕರೀತಾರೆ, ಗೊತ್ತಿಲ್ಲ. ಸಮನ್ವಯ ಅಂದಾಗ ಒಂದರ ಹಿಂದೆ ಒಂದು ಚೆನ್ನಾಗಿ ವ್ಯವಸ್ಥಿತವಾಗಿ ಅನುಸರಿಸಬೇಕು. ಬ್ರಹ್ಮಸೂತ್ರದಲ್ಲಿ ಸಮನ್ವಯಾಧ್ಯಾಯ ಅಂತಾನೆ ಕರೀತಾರೆ. ತತ್ವ ಸಮನ್ವಯಾತ್ ಅನ್ನೋ ಸೂತ್ರ ಇದೆ. ಆ ಪರಮಾತ್ಮನು ಎಲ್ಲ ಉಪನಿಷತ್ ಮಂತ್ರಗಳಲ್ಲಿ ಹೇಳಲ್ಪಟ್ಟಿದ್ದಾನೆ ಎಂಬ ಅರ್ಥದಲ್ಲಿ ತತ್ವ ಸಮನ್ವಯಾತ್. ಇನ್ನು ಕರ್ಮಭಕ್ತಿ ಜ್ಞಾನ ಅನ್ನೋದು ಕೂಡ ಒಂದಕ್ಕೊಂದಕ್ಕೆ ಪೂರಕವಾಗಿದೆ. ಒಂದನ್ನ ಇನ್ನೊಂದು ಅನುಸರಿಸ್ತಾ ಇದೆ, ಒಂದಕ್ಕೆ ಇನ್ನೊಂದು ಸಂಬಂಧಿಸಲ್ಪಟ್ಟಿದೆ ಎಂಬ ಅರ್ಥದಲ್ಲಿ ಕರ್ಮಜ್ಞಾನ ಭಕ್ತಿ ಸಮನ್ವಯ ಅಂತ ಆಗ್ತದೆ. ಆದ್ರಿಂದ ಒಂದು ಸ್ಥಿತಿಯಲ್ಲಿ ಇವೆಲ್ಲವೂ ಏಕಬಿಂದುವಿನಲ್ಲಿ ಸೇರಲ್ಪಡ್ತದೆ. ಅಂದ್ರೆ ಆರಂಭದ ದಿಸೆಯಲ್ಲಿ ನೋಡಿದಾಗ ಅದು ಅನುಕ್ರಮವಾಗಿ ಮಾಡತಕ್ಕಂತಹ ಒಂದು ಸಾಧನೆ, ಇದು ಪರಂಪರೆಯಲ್ಲಿ ವಿದಿತವಾದ ವಿಷಯ. ಆದ್ರೆ ಒಂದಕ್ಕೊಂದು ಅತ್ಯಂತ ಭಿನ್ನವಾಗಿಲ್ಲ. ಅದು ಪರಸ್ಪರ ಹೆಣೆದುಕೊಂಡಿರತಕ್ಕಂಥದ್ದು, ಪರಸ್ಪರ ಸಂಬಂಧ ಹೊಂದಿರತಕ್ಕಂಥ ವಿಷಯವೇ ಆಗ್ತದೆ. ಅದಕ್ಕೆ ಶ್ರೀಮದ್ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣನು ಯತ್ ಸಾಂಖ್ಯೈ ಪ್ರಾಪ್ಯತೆ ಸ್ಥಾನಂ ತದ್ ಯೋಗೈರಪಿ ಗಮ್ಯತೆ ಅಂತ ಹೇಳ್ತಾ, ಏಕಂ ಸಾಂಖ್ಯಂಚ ಯೋಗಂಚ ಯಃ ಪಶ್ಯತಿ ಸಪಶ್ಯತಿ ಅಂತ. ಸಾಂಖ್ಯ ಮತ್ತು ಯೋಗ ಅಂತ ಎರಡು ಶಬ್ದ ಬಳಸಿದಾನೆ. ಇಲ್ಲಿ ಸಾಂಖ್ಯ ಅಂದ್ರೆ ಜ್ಞಾನ ಯೋಗ ಅಂತ ಅರ್ಥ, ಯೋಗ ಅಂದ್ರೆ ಕರ್ಮಯೋಗ ಅಂತ ಅರ್ಥ. ಜ್ಞಾನಯೋಗ ಮತ್ತು ಕರ್ಮಯೋಗ ಇವೆರಡೂ ಕೂಡ ಒಂದೇ ಗುರಿಯನ್ನು ನಮಗೆ ತಲುಪಿಸ್ತದೆ ಅಂತ. ಏಕಂ ಸಾಂಖ್ಯಂಚ ಯೋಗಂಚ, ಕರ್ಮಯೋಗ ಮತ್ತು ಜ್ಞಾನಯೋಗ ಎರಡೂ ಕೂಡ ಒಂದೇ ಆಗಿದೆ ಅಂತ ಹೇಳ್ತಾನ. ಇದು ಬಹಳ ಮುಖ್ಯವಾದ ವಿಷಯ, ಗಮನಿಸಬೇಕಾದ ವಿಷಯ. ಹಾಗೆ ಬಾಲಾಹನ ಪಂಡಿತಾಹ ಅಂತ ಹೇಳ್ತಾನೆ. ಸಾಂಖ್ಯ ಮತ್ತು ಯೋಗ ಇವೆರಡನ್ನು ಬೇರೆ ಬೇರೆ ಅಂತ ಹೇಳುವವರು ಬಾಲರು ಅಂತ. ಬಾಲರು ಅಂದ್ರೆ ತಿಳುವಳಿಕೆ ಇಲ್ಲದವರು, ಮೂಢರು ಎಂಬ ಅರ್ಥದಲ್ಲಿ. ಕೃಷ್ಣನ ಪ್ರಕಾರ ಸಾಂಖ್ಯಯೋಗ, ಜ್ಞಾನಯೋಗ ಅಥವಾ ಸನ್ಯಾಸದ ಜೀವನ ಹಾಗೂ ಕರ್ಮಯೋಗದ ಜೀವನ ಇದೆರಡೂ ಕೂಡ ಪರಮ ಶ್ರೇಯಸ್ಸಾದ ಮೋಕ್ಷದ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗ್ತದೆ ಎಂಬುದನ್ನು ಒತ್ತಿ ಒತ್ತಿ ಹೇಳ್ತಾನೆ. ಇಲ್ಲಿ ಎಲ್ಲ ಒಂದ್ ಕಡೆಗೆ ಭಕ್ತಿ ಯೋಗದ ಹೆಸರು ಹೇಳಿಲ್ವಲ್ಲ ಅಂತ ಬರಬಹುದು. ಪರಂಪರೆ ವ್ಯವಸ್ಥೆಯಲ್ಲಿ ಯಾವತ್ತೂ ಎರಡೇ ಯೋಗವನ್ನು ಹೇಳುವಂಥದ್ದು, ನಿವೃತ್ತಿ ಮಾರ್ಗ, ಪ್ರವೃತ್ತಿ ಮಾರ್ಗ ಅಂತ. ನಿವೃತ್ತಿ ಮಾರ್ಗ ಅಂದ್ರೆ ಜ್ಞಾನ ಪ್ರಧಾನವಾದ ಜೀವನ, ಸನ್ಯಾಸ ಜೀವನ, ಜ್ಞಾನ ಪ್ರಧಾನವಾದ ಜೀವನ. ಪ್ರವೃತ್ತಿ ಮಾರ್ಗ ಅಂತಂದ್ರೆ ಯೋಗದ ಜೀವನ. ಆ ಯೋಗದ ಜೀವನದಲ್ಲಿಯೂ ಎರಡೂ ಸೇರ್ಕೊಳ್ತದೆ, ಕರ್ಮಯೋಗ ಮತ್ತು ಉಪಾಸನಾ ಯೋಗ. ಕರ್ಮಯೋಗ, ಉಪಾಸನಾ ಯೋಗ ಎರಡನ್ನೂ ಸೇರಿಸಿಕೊಂಡು ಇಲ್ಲಿ ಕರ್ಮ ಯೋಗ ಎಂಬುದಾಗಿ ಒಂದೇ ಶಬ್ದದಿಂದ ಬಳಸುವ ವ್ಯವಸ್ಥೆ ಇದೆ. ಭಗವದ್ಗೀತೆಯಲ್ಲೂ ಕೃಷ್ಣ ಹೇಳುವಾಗ ಎರಡು ನಿಷ್ಠೆಗಳಿದೆ ಅಂತ ಹೇಳ್ತಾನೆ, ಸಾಂಖ್ಯ ನಿಷ್ಠೆ, ಯೋಗ ನಿಷ್ಠೆ ಅಂತ.
ಅಂದ್ರೆ ಎರಡು ರೀತಿಯ ಸಾಧನ ಜೀವನ ಶೈಲಿ ಎಂಬುದಾಗಿ ಹೇಳ್ತಾನೆ. ಆದ್ರಿಂದ ಅಲ್ಲಿ ಭಕ್ತಿಯನ್ನ ಕರ್ಮಯೋಗದ ಒಳಗಡೆಗೆ ಸೇರಿಸಿಕೊಂಡು ವ್ಯವಸ್ಥೆಯನ್ನು ಮಾಡಲಾಗಿದೆ. ಒಂದೊಮ್ಮೆ ನಾವು ಭಕ್ತಿಯನ್ನ ಬೇರೆ ಒಂದು ಯೋಗ ಎಂಬುದಾಗಿ ತೆಗೆದುಕೊಂಡ್ರೂ ಕೂಡ ಅದರಲ್ಲಿ ಏನು ತೊಂದರೆ ಇಲ್ಲ, ಬಾಧಕ ಇಲ್ಲ. ಹಾಗಾದ್ರೆ ಏನಿದು ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಅಂದ್ರೆ ಏನು ಅಂತ ನೋಡಿದಾಗ ನಮಗೆ ಸ್ಪಷ್ಟತೆ ಬರ್ತದೆ. ಭಗವಂತನನ್ನ ವಿಶ್ವರೂಪಿಯಾಗಿ ನಾವು ನೋಡಿದಾಗ, ಭಗವಂತನ ವಾಸ್ತವವಾಗಿ ವಿಶ್ವರೂಪಿಯಾದವನು, ಸಮಸ್ತ ಸೃಷ್ಟಿಯೇ ಆ ಭಗವಂತನ ಅಭಿವ್ಯಕ್ತಿ ಹಾಗೆಂಬುದಾಗಿ ತಿಳಿದು ನಾವು ಮಾಡುವ ಎಲ್ಲ ಕರ್ಮಗಳನ್ನ ಅವನ ಪೂಜೆ ಎಂಬುದಾಗಿ ಮಾಡಿದಾಗ, ಬರುವ ಫಲವನ್ನೆಲ್ಲ ಅವನಿಗೆ ಅರ್ಪಿಸಿದಾಗ ಅದನ್ನ ಕರ್ಮಯೋಗ ಎಂಬುದಾಗಿ ಕರೀತಾರೆ. ಕರ್ಮಯೋಗ ಅಂತ ಹೇಳಿದ್ರೆ ಯಾವುದು ನಿರ್ದಿಷ್ಟವಾದ ಕರ್ಮ ಅಂತಲ್ಲ. ನನ್ನ ಆಶ್ರಮಕ್ಕೆ, ನನ್ನ ವರ್ಣಕ್ಕೆ, ನಾನಿರುವಂತಹ ಪರಿಸ್ಥಿತಿಗೆ ಯಾವ ಕರ್ಮ ನನಗೆ ಒದಗಿ ಬಂದಿದೆಯೋ ಆ ಎಲ್ಲ ಕರ್ಮವನ್ನೂ ಕೂಡ ಭಗವದ್ ಅರ್ಪಣ ಬುದ್ಧಿಯಿಂದ, ಭಗವದ್ ಆರಾಧನಾ ಬುದ್ಧಿಯಿಂದ ಮಾಡುವಂಥದ್ದಾಗಿದೆ. ಈಗ ಅಂತಹ ಕರ್ಮಯೋಗವನ್ನೇ ಕೃಷ್ಣ ಅರ್ಜುನಿಗೆ ಇವತ್ತು ಹೇಳ್ತಾನೆ. ಯಾಕೆಂದ್ರೆ ಅರ್ಜುನ ಯುದ್ಧರಂಗದಿಂದ ಓಡಿ ಹೋಗಬೇಕು ಅಂತ ಇದ್ದ. ಯಾಕೆ ಓಡಿ ಹೋಗ್ಬೇಕಂತಿದ್ದ? ಕರ್ಮ ಅನ್ನೋದು ಕಠಿಣ, ಇದು ತನಗೆ ದುಃಖವನ್ನು ಉಂಟು ಮಾಡುತ್ತದೆ ಅಂತ ಭಾವಿಸಿಕೊಂಡಿದ್ದ. ಆಗ ಕೃಷ್ಣ ಹೇಳ್ತಾನೆ, ಇಲ್ಲ, ಯುದ್ಧರಂಗದಲ್ಲಿ ಯುದ್ಧವನ್ನ ಮಾಡುವುದೇ ಈಶ್ವರಾರಾಧನೆ ಆದೀತು. ಆ ದೃಷ್ಟಿಯಿಂದ ನೀನು ಮಾಡಿದಾಗ ರಾಗದ್ವೇಷದ ಬುದ್ಧಿ ಇಟ್ಟುಕೊಂಡು ಯುದ್ಧವನ್ನು ಮಾಡಿದ್ರೆ ಅದು ಕರ್ಮ ಬಂಧನವನ್ನು ಉಂಟು ಮಾಡ್ತದೆ. ರಾಗದ್ವೇಷವನ್ನ ಸರಿಸಿ ಈಶ್ವರಾರ್ಪಣ ಬುದ್ಧಿ ಮತ್ತು ಪ್ರಸಾದ ಬುದ್ಧಿಯಿಂದ ನೀನು ಯುದ್ಧವನ್ನು ಮಾಡಿದ್ರೆ ಈ ಯುದ್ಧವೇ ಆಧ್ಯಾತ್ಮಿಕ ಸಾಧನೆಯಾಗ್ತದೆ ಎನ್ನುವುದು ಕೃಷ್ಣನ ಸಂದೇಶ. ಸುಖೇ ದುಃಖೇ ಸಮೀಕೃತ್ವ ಲಾಭೋ ಜಯಾಜಯೌ ತಥೋ ಯುದ್ಧಾಯ ಯುಜ್ಯಸ್ವ ಅಂತ ಹೇಳ್ತಾನೆ. ಯೋಗ ಕರ್ಮಸು ಕೌಶಲಂ ಅಂತ ಹೇಳ್ತಾನೆ. ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳ್ತಾನೆ. ಕರ್ಮಣ್ಯವಾಧಿಕಾರಸ್ಥೆ ಮುಂತಾದ ಶ್ಲೋಕಗಳಲ್ಲಿ ಹೇಳ್ತಾನೆ. ಅಂದ್ರೆ ಅರ್ಥಾತ್ ಕರ್ಮಯೋಗ ಅಂದ್ರೆ ವಿಶೇಷವಾದ ಯಾವುದೋ ಕರ್ಮ ಅಲ್ಲ, ನಾವು ದಿನನಿತ್ಯ ಮಾಡತಕ್ಕಂತಹ ನಮಗೆ ಸಹಜವಾಗಿ ಒದಗಿ ಬಂದಂತಹ ಸ್ವೇ ಕರ್ಮಣ್ಯಭಿರತಃ ಎಂಬುದಾಗಿ ಹೇಳ್ತಾನೆ. ಸ್ವಕರ್ಮಣ ತಮಭ್ಯರ್ಚ್ಯ ಸಿದ್ಧಿಂ ವಿಂದತಿ ಮಾನವ. ನಮ್ಮ ಕರ್ಮಗಳಲ್ಲೇ ಭಗವಂತನನ್ನು ಅರ್ಚಿಸಿ ಸಿದ್ಧಿಯನ್ನು ಪಡೆಯಬೇಕು ಎಂಬುದಾಗಿ ಹೇಳ್ತಾನೆ. ಹಾಗಿರುವುದರಿಂದ ಈ ಕರ್ಮಯೋಗದಲ್ಲಿ ಇಷ್ಟೇ ಮಾಡಬೇಕಾದ್ದು, ನಾವು ಏನು ಕರ್ಮವನ್ನ ಮಾಡ್ತಿದ್ದೇವೋ ಅದೆಲ್ಲವೂ ಈಶ್ವರಾರಾಧನೆ ಅಂತ ಭಾವಿಸಿಕೊಳ್ಬೇಕಾಗ್ತದೆ. ಆ ದೃಷ್ಟಿ ಇಟ್ಟುಕೊಂಡು ಮಾಡುವಂತಹ ಬೆಳಿಗ್ಗೆಯಿಂದ ಸಂಜೆ ತನಕ ನಮಗೆ ಒದಗಿ ಬಂದ ಕರ್ಮ ಎಲ್ಲವನ್ನ ಅವನ ಆರಾಧನೆ. ಈಗ ಯಾರೋ ಕೇಳ್ಬೋದು ಈ ಪ್ರಶ್ನೆನ, ಅಲ್ಲರಿ ಹೇಗೆ ಅವನನ್ನ ಆರಾಧನೆ ಮಾಡೋದು? ದೇವರು ಕೋಣೆಯಲ್ಲಿ ಕೂತ್ಕೊಂಡು ಅರಿಶಿಣ ಕುಂಕುಮ ಗಂಧ ಅಕ್ಷತೆ ಹೂವು ಇಟ್ಕೊಂಡೆ ಆರಾಧನೆ ಮಾಡಬೇಕು. ನಾನು ಸ್ನಾನ ಮಾಡ್ತಾ ಆರಾಧನೆ ಮಾಡ್ಲಿಕ್ಕಾಗ್ತದಾ? ಅಥವಾ ಯಾರ ಹತ್ರ ಮಾತಾಡ್ತಾ ಈಶ್ವರ ಆರಾಧನೆ ಮಾಡ್ಲಿಕ್ಕಾಗತ್ತಾ? ಗದ್ದೆಯಲ್ಲಿ ಕೆಲಸ ಮಾಡ್ತಾ, ಅಡುಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಆರಾಧನೆ ಮಾಡ್ಲಿಕ್ಕಾಗ್ತದಾ? ಹೀಗೆಂಬುದಾಗಿ ಹೇಳ್ತಾನೆ. ಸಾಧ್ಯ ಇದೆ ಅಂತ. ಯಾಕೆ ಸಾಧ್ಯ ಇದೆ ಅಂದ್ರೆ, ಸದ್ಯಕ್ಕೆ ನಿನಗಿರುವ ಈಶ್ವರನ ಪರಿಕಲ್ಪನೆ ಏನಿದೆ ಯಾವುದೊಂದು ಮೂರ್ತಿಗೆ ಸೀಮಿತ ಮಾಡ್ಕೊಂಡಿದ್ಯೋ, ರಾಮನ ಮೂರ್ತಿಯೋ, ಕೃಷ್ಣನ ಮೂರ್ತಿಯೋ, ಅಥವಾ ಶಾಲಿಗ್ರಾಮವೋ, ಲಿಂಗವೋ, ಅಷ್ಟಕ್ಕೆ ಭಗವಂತನ ಪರಿಕಲ್ಪನೆ ಇಟ್ಕೊಂಡಿದ್ಯಾನೆ. ಆದ್ರೆ ಆ ಈಶ್ವರನು, ಪರಮಾತ್ಮನು ಸೃಷ್ಟಿಯನ್ನೆಲ್ಲ ತುಂಬಿ ತುಳುಕಾಡ್ತಾ ಇದ್ದಾನೆ. ಸೃಷ್ಟಿಯ ಒಳಹೊರಗೆಲ್ಲ ಹಾಸುಹೊಕ್ಕಾಗಿದ್ದಾನೆ. ಅವನು ವಿಶ್ವರೂಪ ಪರಮಾತ್ಮ, ವಿರಾಟ್ ಪರಮಾತ್ಮ ಎಂಬ ಪರಿಕಲ್ಪನೆಯನ್ನು ನಾವು ತಂದುಕೊಳ್ಬೇಕು. ಇದೇ ನಮ್ಮ ಸನಾತನ ಧರ್ಮೀಯರಲ್ಲಿ ಸಣ್ಣ ಬಾಧಕಾತ ಕೊರತೆ ಅಂತ ಹೇಳ್ಬೋದು. ಯಾಕಂದ್ರೆ ಅದು ಈ ತಿಳುವಳಿಕೆ ಕೊರತೆ ಇದೆ ನಮಗೆ. ದೇವರು ಒಂದು ತಕ್ಷಣ ದೇವರ ಕೋಣೆಗಷ್ಟೇ ಸೀಮಿತ ಮಾಡ್ತಾರೆ, ಅಥವಾ ಯಾವುದೋ ದೇವಸ್ಥಾನಕ್ಕಷ್ಟೇ ಸೀಮಿತ ಮಾಡ್ತಾರೆ. ಸನಾತನ ಧರ್ಮ ಹಾಗೆ ಹೇಳೋದಿಲ್ಲ. ಸನಾತನ ಧರ್ಮ ಹೇಳುತ್ತೆ ವಿಶ್ವಂ ವಿಷ್ಣು ಅಂತ. ಭೂಪಾದೌ ಯಸ್ಯನಾಭಿ ವಿಯದ ಸುರನಿಲ ಚಂದ್ರ ಸೂರ್ಯೌಚ ನೀರ್ತೆ. ಈ ವಿರಾಟ್ ರೂಪವಾಗಿ ಏನು ಸಮಷ್ಟಿ ಸೃಷ್ಟಿಯನ್ನು ಕಾಣ್ತಾ ಇದ್ದೇವೆ ನಾವು, ಅದು ಭಗವಂತನ ಅಭಿವ್ಯಕ್ತಿಯೇ, ಭಗವಂತನ ಒಂದು ಅವತಾರವೇ ವಿಶ್ವರೂಪದಲ್ಲಿ ಅವತಾರ ಮಾಡಿದ್ದಾನೆ ಅವನು ಅಂತ. ಈ ದೃಷ್ಟಿ ನಮಗೆ ಬರಬೇಕು. ಮತ್ತೆ ಮತ್ತೆ ಈ ದೃಷ್ಟಿ ಕಡೆಗೆ ನಾವು ಹೋಗಬೇಕು. ಆವಾಗ ನಮಗೆ ಯಾವುದೂ ಈಶ್ವರನಿಂದ ಹೊರತಾಗಿ ಕಾಣಲ್ಲ. ಅಡುಗೆ ಮನೆಯಲ್ಲಿರ್ತಕ್ಕಂತಹ ಅಡುಗೆ ಮಾಡುವ ಪ್ರಕ್ರಿಯೆಯು ಕೂಡ ಭಗವದ್ ಆರಾಧನೆ. ಅಲ್ಲಿರುವ ಕೊತ್ತಂಬರಿ ಸೊಪ್ಪು, ಜೀರಿಗೆನೋ, ಮೆಂತೆನೋ, ಸೌಟೋ, ಹಾಲೋ, ಪಾತ್ರೆಯೋ ಅದೆಲ್ಲ ಪೂಜೆ ಉಪಕರಣ ಆಗ್ತದೆ. ಹಾಗಿರುತ್ತೆ ಅಡುಗೆ ಮನೆ ಅನ್ನೋದು ಒಂದು ಯಜ್ಞಶಾಲೆ ಆಗ್ತದೆ. ಅವಾಗ ಕಸಗುಡಿಸುವಂತಹ ಒಂದು ಪ್ರಕ್ರಿಯೆ ಅದೊಂದು ಆಧ್ಯಾತ್ಮಿಕ ಸಾಧನೆ ಆಗ್ತದೆ.
ಗದ್ದೆ ಉಳುವಂಥದ್ದು, ಗಿಡಕ್ಕೆ ನೀರು ಹಾಕುವಂಥದ್ದು, ಯಜ್ಞೇಶ್ವರನಿಗೆ ಆಹುತಿ ಅರ್ಪಣೆ ಮಾಡೋದು ಹಾಗೆ ಜಲದ ಮೂಲಕ ಆಹುತಿ ಅರ್ಪಣೆ ಮಾಡ್ತಿದ್ದೇನೆ ವೃಕ್ಷದ ರೂಪದಲ್ಲಿ ನಿಂತಿರುವ ಯಜ್ಞೇಶ್ವರನ ಪರಮಾತ್ಮನಿಗೆ ಎಂಬ ಭಾವನೆ ಬಂದ ತಕ್ಷಣ ಎಲ್ಲ ಕರ್ಮವು ಈಶ್ವರ ಆರಾಧನೆ. ಇದು ಕರ್ಮಯೋಗ. ಇದು ಜ್ಞಾನ ಯೋಗಕ್ಕೆ ಹೇಗೆ ಸಮನ್ವಯ ಆಗ್ತದೆ ಅಂತ ಹೇಳ್ತಾರೆ. ಜ್ಞಾನಿಯಾದವನು ಯಾವ ರೀತಿ ಸೃಷ್ಟಿಯನ್ನು ಕಾಣುತ್ತಾನೆ? ಜ್ಞಾನಿಗೆ ಸೃಷ್ಟಿಯೆಲ್ಲವೂ ಪರಮಾತ್ಮನಾಗಿಯೇ ಕಾಣಬೇಕು. ಜ್ಞಾನಿ ಅಂದ್ರೆ ಅವನೇ, ಜಗತ್ತೆಲ್ಲವೂ ಪರಮಾತ್ಮ ಎಂಬುದಾಗಿ ನೋಡುವವನು, ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ತಾನೇ ಎಂಬುದಾಗಿ ನೋಡುವವನು ಅಂತ. ಈಗ ಕರ್ಮಯೋಗಿಯು ಆರಂಭದಲ್ಲಿ ಈ ದೃಷ್ಟಿಯನ್ನು ಬೆಳೆಸ್ಕೊಳ್ತಾ ಹೋಗ್ತಾನೆ, ರಾಗದ್ವೇಷಗಳನ್ನು ಶಿಥಿಲ ಮಾಡಿಕೊಳ್ತಾನೆ. ಇದೇ ಬಹಳ ಮುಖ್ಯವಾದ ಪ್ರಯೋಜನ. ಅಂತಃಕರಣದ ಮಲಿನತೆ ಅಂದ್ರೆ ಯಾವುದು? ಅಹಂಕಾರ ಮತ್ತು ರಾಗದ್ವೇಷ. ಅಹಂಕಾರ ಎನ್ನುವ ತಾಯಿಗೆ ರಾಗದ್ವೇಷ ಎನ್ನುವ ಇಬ್ರು ಮಕ್ಕಳು. ಆ ರಾಗದ್ವೇಷದ ಜೊತೆಗೆ ಮರಿ ಮಕ್ಕಳು, ಅದೆಲ್ಲ ತುಂಬಾ ಇದೆ. ಅದ್ರ ಜೊತೆಗೆ ಅದು ಪ್ರಧಾನವಾಗಿರೋರು ಚಂಡ ಮುಂಡ, ಮಧು ಕೈಟವ, ರಾಗದ್ವೇಷ ಅಂತ. ಅವಿದ್ಯೆ ಅಥವಾ ಅಜ್ಞಾನ ಅಥವಾ ಅಹಂಕಾರ ಎಂಬತಕ್ಕಂತಹ ತಾಯಿಗೆ ಹುಟ್ಟಿದಂತಹ ಇಬ್ಬರು ಮಕ್ಕಳು. ಇವರನ್ನ ನಿರ್ಮೂಲನೆ ಮಾಡಬೇಕು, ರಾಗದ್ವೇಷ ಶಿಥಿಲವಾಗಬೇಕು, ಮನಸ್ಸು ಸಮತ್ವ ಬುದ್ಧಿಯ ಕಡೆಗೆ ಬರಬೇಕು. ಇವರು ನನಗಿಷ್ಟ, ಇವರು ನನಗನಿಷ್ಠ, ಈ ಪರಿಸ್ಥಿತಿ ಇಷ್ಟ, ಈ ಪರಿಸ್ಥಿತಿ ಅನಿಷ್ಟ. ಈ ರೀತಿಯಾಗಿ ನಮ್ಮ ಮನಸ್ಸಲ್ಲಿ ತುಂಬಾ ಹೊಯ್ದಾಟಗಳಿದೆ. ಕೆಲವೊಬ್ಬರನ್ನ ನೋಡಿದ್ರೆ ಆಗಲ್ಲ, ಕೆಲವೊಬ್ಬರನ್ನ ನೋಡಿದ್ರೆ ತುಂಬಾ ಇಷ್ಟ, ಕೆಲವೊಂದು ಪರಿಸ್ಥಿತಿ ಬರಬೇಕು, ಕೆಲವು ಪರಿಸ್ಥಿತಿ ದೂರ ಆಗಬೇಕು. ಈ ರೀತಿ ನಾವು ಹೊಯ್ದಾಟದಲ್ಲಿ ಇರ್ತೇವೆ ಬೆಳಿಗ್ಗಿನ ಸಂಜೆ ತನಕ. ಈ ಹೊಯ್ದಾಟ ಅಂತ್ಯ ಯಾವಾಗ ಆಗ್ತದೆ? ಇದೆಲ್ಲವೂ ಈಶ್ವರನ ಲೀಲೆ ಅಂತ ಕಂಡ. ನೃತ್ಯವೋ ಬ್ರಹ್ಮ ನಟರಾಜನದು ಜಗವೆಲ್ಲ, ಪ್ರತ್ಯೇಕ ಜೀವದಶೆ ಯವನಂಗ ಭಂಗಿ, ಸತ್ಯ ಸತ್ವಜ್ವಾಲ ವಿಶ್ವಮಾಯಾ ಲೀಲೆ, ಪ್ರತ್ಯಗಾತ್ಮನು ನೀನು ಮಂಕುತಿ. ಸೃಷ್ಟಿಯೆಲ್ಲವೂ ಅವನ ಲೀಲೆ, ಭುವನ ಎಲ್ಲವೂ ಲೀಲಾರಂಗ, ಶಿವನ ಲೀಲಾರಂಗ. ಅವನು ಶಿವ, ಇವನು ಶಿವ, ಶಿವ ನೀನು ನಾನು. ಅದ್ಭುತವಾದಂತಹ ಒಂದು ದೃಷ್ಟಿ. ನಾವು ಒಂದು ಉಪಾಸನೆಯ ಕ್ಷೇತ್ರ ಅಥವಾ ದೇವರ ಕೋಣೆಯೋ ಪೂಜಾ ಸ್ಥಾನವೋ ಅಷ್ಟಕ್ಕೆ ಸೀಮಿತ ಮಾಡಿಕೊಳ್ಳದೆ ಬೇರೆ ಸಮಯದಲ್ಲಿ ಕರ್ಮ ಪ್ರಪಂಚದಲ್ಲಿ ನಮ್ಮನ್ನು ತೊಡಗಿಸಿಕೊಂಡಾಗ ಎಲ್ಲವೂ ಅವನ ಅಭಿವ್ಯಕ್ತಿ. ಯಾರೋ ಬಂದು ನಮ್ಮನ್ನು ಹೊಗಳುತ್ತಾರೆ, ಈಶ್ವರ ನಿನ್ನಿಚ್ಛೆ. ಯಾರೋ ಬಂದು ನಿಮ್ಮನ್ನು ತೆಗಳುತ್ತಾರೆ, ಈಶ್ವರ ನಿನ್ನಿಚ್ಛೆ. ಕೆಲವೊಂದು ನಮಗೆ ಇಷ್ಟ ಆಗ್ತದೆ ವ್ಯಕ್ತಿ ಜೊತೆ ವ್ಯವಹರಿಸೋದು, ಆ ಇಷ್ಟಾನಿಷ್ಟಗಳನ್ನು ಬದಿಗಿಟ್ಟು ಅದು ನನ್ನ ಕರ್ತವ್ಯ, ಈಶ್ವರ ನನಗೆ ವಹಿಸಿರುವ ಕರ್ತವ್ಯ, ಇವ್ರ ಜೊತೆ ನಾನಿವಾಗ ಕಳೀಬೇಕು, ಇವ್ರ ಜೊತೆ ನಾನು ಸಮಯ ಕಳೀಲಿಕ್ಕೆ ಮನಸ್ಸಿಲ್ಲ, ಆದ್ರೆ ಇದು ನನ್ನ ಕರ್ತವ್ಯ, ಈಶ್ವರ ನನಗೆ ಈಶ್ವರನ ರೂಪದಲ್ಲೇ ಬಂದಿದ್ದಾನೆ. ಆ ರೀತಿ ರಾಗದ್ವೇಷ ಅನ್ನೋದು ಶಿಥಿಲ ಮಾಡ್ಕೊಂಡು ಹೋದಾಗ ಮನಸ್ಸು ಒಂದು ಸಮತೋಲನದ ವ್ಯವಸ್ಥೆಗೆ ಬರ್ತದೆ. ಮನಸ್ಸು ಸಮಾಧಾನ ಹೊಂದುತ್ತದೆ. ಅಲ್ಲಾಡದ ನೀರಿನ ಹಾಗೆ, ಅಲೆಗಳಿಲ್ಲದ ನೀರಿನ ಹಾಗೆ, ಸ್ವಚ್ಛವಾದ ಶಾಂತವಾದ ಸರೋವರದಂತೆ ಮಾನಸ ಸರೋವರ ಶಾಂತವಾಗ್ತದೆ. ಇದು ಕರ್ಮಯೋಗದಿಂದ ಆಗತಕ್ಕಂತಹ ಬಹಳ ದೊಡ್ಡ ಲಾಭ. ಆದರೆ ಇಲ್ಲಿಂದ ಸ್ವಲ್ಪ ಮುಂದಕ್ಕೆ ಒಂದು ಹೆಜ್ಜೆ ಇಡಬೇಕಾಗ್ತದೆ. ಏನಂದ್ರೆ, ಮನಸ್ಸು ಸ್ಥೂಲವಾದ ತಮೋಗುಣವನ್ನ ರಜೋಗುಣವನ್ನ ಕಳೆದುಕೊಂಡ ಮೇಲೆ ಸೂಕ್ಷ್ಮವಾದ ರಜೋಗುಣ ಒಂದಿಷ್ಟು ಉಳ್ಕೊಳ್ತದೆ. ಅದಕ್ಕೆ ಶಾಸ್ತ್ರಕಾರರು ಏನ್ ಹೇಳ್ತಾರೆ, ನೀನು ಕರ್ಮದಿಂದ ಸ್ವಲ್ಪ ಹಿಂಸರಿದು ಉಪಾಸನೆಯನ್ನು ಮಾಡು ಅಂತ ಹೇಳ. ಅದೇ ವಿಶ್ವರೂಪಿಯಾದ ಪರಮಾತ್ಮನನ್ನ ಮನಸ್ಸಲ್ಲಿ ಧ್ಯಾನ ಮಾಡು ಎಂಬುದಾಗಿ ಹೇಳ. ಕರ್ಮದಿಂದ ಅವನನ್ನ ಆರಾಧನೆ ಮಾಡಿದ್ರೆ ಕರ್ಮಯೋಗ, ಧ್ಯಾನದ ಮೂಲಕ ಅಂದ್ರೆ ಮನಸ್ಸಿನ ಆಲೋಚನೆಗಳ ಮೂಲಕ ಅವನನ್ನ ಒಳಗಡೆಯೇ ನಾವು ತಂದುಕೊಂಡು ಕಲ್ಪಿಸಿದರೆ ಅದನ್ನು ಉಪಾಸನಾ ಯೋಗ ಅಂತ ಹೇಳ್ತಾರೆ. ಹೆಚ್ಚಿನ ಜನ ಈ ಉಪಾಸನಾ ಯೋಗಕ್ಕೆ ಭಕ್ತಿ ಯೋಗ ಎಂಬ ಹೆಸರನ್ನು ಇಟ್ಟಿದ್ದಾರೆ. ಧ್ಯಾನ ಮಾಡುವುದು, ಭಜನೆ ಮಾಡುವುದು, ನಾಮಸ್ಮರಣೆ ಮಾಡುವುದು, ಪೂಜೆ ಮಾಡುವಂಥದ್ದು, ಪಾರಾಯಣ ಮಾಡುವಂಥದ್ದು, ನಾಮ ಸಂಕೀರ್ತನೆ ಮಾಡುವಂಥದ್ದು, ಈ ಎಲ್ಲ ಪ್ರಕ್ರಿಯೆಗಳು ಸಾಮಾನ್ಯವಾಗಿ ಏನ್ ಹೇಳ್ತಾರೆ, ಭಕ್ತಿ ಯೋಗ ಅಂತ ಕರೀತಾರೆ. ಆದ್ರೆ ಇದರಲ್ಲಿ ಕೆಲವು ಕರ್ಮಯೋಗಕ್ಕೆ ಸೇರ್ಕೊಳ್ತದೆ, ಕೆಲವು ಉಪಾಸನಾ ಯೋಗ ಅಥವಾ ಭಕ್ತಿ ಯೋಗ ಸೇರ್ಕೊಳ್ತದೆ. ಬಟ್ ಇನ್ನಲ್ಲಿ ಭಕ್ತಿ ಯೋಗ ಅನ್ನೋದು ಬೇಕು. ಭಕ್ತಿ ಯೋಗ ಏನ್ ಮಾಡ್ತದಂದ್ರೆ, ಆ ವಿಶ್ವರೂಪ ಪರಮಾತ್ಮನ ಮಾನಸಿಕವಾಗಿ ಚಿಂತಿಸ್ತಾ, ಅಭೇದವಾಗಿ ಚಿಂತಿಸ್ತಾ, ನಮ್ಮಲ್ಲಿರತಕ್ಕಂತಹ ಸೂಕ್ಷ್ಮ ರಜೋಗುಣವನ್ನು ಕೂಡ ನಿವೃತ್ತಿ ಮಾಡಿ ಮನಸ್ಸನ್ನ ಏಕಾಗ್ರವೂ ಪ್ರಶಾಂತವೂ ಆಗಿ ಮಾಡ್ತಾನೆ. ಅದು ಆದ್ಮೇಲೆ ಅವನು ಅಧಿಕಾರಿ ಆಗ್ತಾನೆ. ಯಾವುದಕ್ಕೆ ಅಧಿಕಾರಿ? ವಿಶ್ವರೂಪನಾಗಿ ನಿಂತಿರುವ ಈ ಪರಮಾತ್ಮನು ನಿಜವಾಗಿ ಯಾರು, ಅವನು ಎಲ್ಲಿದ್ದಾನೆ, ಅವನು ಹೇಗಿದ್ದಾನೆ, ಕಸ್ತ್ವಂ ಕೋಹಂ ಕುತ ಆಯಾತಃ ಕಾಮೇ ಜನನಿ ಕೋಮೇತಾತಃ. ನಾನು ಯಾರು, ನಾನು ಎಲ್ಲಿಂದ ಬಂದೆ, ನನಗೂ ಈ ಸೃಷ್ಟಿಗೂ ಸಂಬಂಧ ಏನು, ನನಗೂ ಪರಮಾತ್ಮನಿಗೂ ಸಂಬಂಧ ಏನು, ಹುಟ್ಟು ಸಾವುಗಳಿಗೆ ನಿಜವಾದ ಅರ್ಥ ಏನು, ಈ ಜಿಜ್ಞಾಸೆ ಅನ್ನುವಂಥದ್ದು
ಅದಕ್ಕೇನು ಹೇಳ್ತಾರೆ ಮುಮುಕ್ಷುತ್ವ ಅಂತ ಜಿಜ್ಞಾಸೆ ಅಂತ ಹೇಳ್ತಾರೆ. ಆ ಜಿಜ್ಞಾಸೆ ಎನ್ನುವಂಥದ್ದು ಹುಟ್ಟುಕೊಳ್ತದೆ ಅವನೊಳಗೆ. ಆವಾಗ ಅವನು ಜ್ಞಾನ ಯೋಗಕ್ಕೆ ಅಧಿಕಾರಿ ಆಗ್ತಾನೆ. ಜ್ಞಾನ ಯೋಗದಲ್ಲಿ ಗುರುಶಾಸ್ತ್ರೋಪದೇಶದಿಂದ ಅವನಿಗೆ ಸತ್ಯ ಗೊತ್ತಾಗ್ತದೆ. ಯಾವನು ಈ ವಿಶ್ವರೂಪದಲ್ಲಿ ನಿಂತುಕೊಂಡಿದ್ದಾನೋ ಆ ಪರಮಾತ್ಮನು ವಾಸ್ತವವಾಗಿ ನಿನ್ನ ಮನಸ್ಸು ಬುದ್ಧಿಯನ್ನ ಬೆಳಗುತ್ತಿರುವಂತಹ ಚಿಜ್ಯೋತಿ, ಆತ್ಮ ಚೈತನ್ಯ, ಸಾಕ್ಷಿ ಚೈತನ್ಯ. ಅದನ್ನ ಪಂಚಕೋಶ ವಿವೇಕದ ಮೂಲಕ, ಅವಸ್ಥಾತ್ರಯ ವಿವೇಕದ ಮೂಲಕ, ಶರೀರತ್ರಯ ವಿವೇಕದ ಮೂಲಕ, ಕಾರ್ಯಕಾರಣ ಈ ರೀತಿಯಾದಂತಹ ವೇದಾಂತದ ಪ್ರಕ್ರಿಯೆಗಳಿದೆ. ಗುರುಶಾಸ್ತ್ರೋಪದೇಶ ಅಂತ ಹೇಳ್ತಾರೆ. ಗುರು ಮತ್ತು ಶಾಸ್ತ್ರಗಳಿಗೆ ಹೀಗೇ ಬೋಧಿಸಬೇಕು ಅನ್ನುವಂತಹ ಒಂದು ಪ್ರಕ್ರಿಯೆ ಇದೆ. ಆ ಪ್ರಕ್ರಿಯೆ ಮೂಲಕ ಆತ್ಮ ಸ್ವರೂಪವನ್ನ ತಿಳಿಯುತ್ತಾ ಹೋದಾಗೆ ಅವನಿಗೆ ಒಂದು ಸ್ಪಷ್ಟವಾಗ್ತದೆ. ಯಾವುದನ್ನ ಇಷ್ಟು ದಿನ ನಾನು ನಾನು ಅಂತ ಹೇಳ್ತಿದ್ದೆ ಅದು ಜಗತ್ತಿಗೆ ಸೇರಿದ, ಪ್ರಕೃತಿಗೆ ಸೇರಿದ ಅಂಶವಾಗಿದೆ, ಪಂಚಭೂತಾತ್ಮಕವಾದದ್ದಾಗಿದೆ. ನಿಜವಾದ ಆ ಚೈತನ್ಯ ಸ್ವರೂಪನಾದ ನಾನು ಈ ಶರೀರ ಮನಸ್ಸು ಬುದ್ಧಿಗೆ ಸೇರಿದವನೇ ಅಲ್ಲ, ಈ ಪ್ರಪಂಚಕ್ಕೆ ಸೇರಿದವನೇ ಅಲ್ಲ. ಹುಟ್ಟು ಸಾವುಗಳನ್ನು ಮೀರಿದ ವಿಕಾರರಹಿತವಾದ ನಿತ್ಯ ಸತ್ಯವಾದ ಚೈತನ್ಯ ವಸ್ತು. ಅದು ಶರೀರಕ್ಕಷ್ಟೇ ಸೀಮಿತವಾದುದಲ್ಲ, ಶರೀರವನ್ನು ಮೀರಿ ನಿಂತಿರುವ ವಸ್ತು. ಸೃಷ್ಟಿಯ ಮೂಲದಲ್ಲಿಯೂ ಪ್ರಳಯದ ನಂತರವೂ ಇರುವಂತಹ ಆ ಚಿಜ್ಯೋತಿ ಏನಿದೆ ನನ್ನ ನಿಜ ಸ್ವರೂಪ ಎಂಬುದಾಗಿ ಅವನು ಖಚಿತ ಮಾಡಿಕೊಳ್ತಾನೆ. ಖಚಿತ ಮಾಡಿಕೊಂಡಾಗ ಅವನಿಗೆ ಗೊತ್ತಾಗೋದೇನು, ಜಗತ್ತಾಗಿ ಈಗ ಕಾಣುತ್ತಿರುವಂಥದ್ದು ಕೂಡ ಅವನೇ ಅಂತ. ಯಾವ ನನ್ನ ನಿಜ ಸ್ವರೂಪವಾದ ಚೈತನ್ಯವೇ ಈಗ ಜಗತ್ತು ಜೀವರೂಪದಲ್ಲಿ ತೋರ್ತಾ ಇದೆ. ಆದ್ರಿಂದ ಇದು ನನಗಿಂತ ಬೇರೆ ಅಲ್ಲ. ಅಲ್ಲಿಗೆ ಅವನ ಯಾತ್ರೆ ಮುಗಿಯುತ್ತೆ. ಅಲ್ಲಿ ಆತ್ಮ ಚೈತನ್ಯಕ್ಕಿಂತ ಹೊರತಾಗಿ ಇನ್ನೊಂದು ವಸ್ತುವೇ ಇರುವುದಿಲ್ಲ ಅವನು. ಈ ಉಪಾಸನಾ ಕರ್ಮಯೋಗ ಮತ್ತು ಉಪಾಸನೆಯಲ್ಲಿ ಏನಿತ್ತು, ಎರಡಿತ್ತು. ವಿಶ್ವವೆಲ್ಲವೂ ಭಗವಂತ ಎಂಬುದಾಗಿ ಉಪಾಸನೆ ಮಾಡಿದ್ರು, ಉಪಾಸಕನಾದ ನಾನು ಉಪಾಸ್ಯವಾದಂತಹ ವಿಶ್ವರೂಪನಿಂದ ಬೇರೆಯಾಗಿದ್ದೇನೆ ಎನ್ನುವುದಿತ್ತು. ಆದರೆ ಜ್ಞಾನ ಯೋಗದಲ್ಲಿ ಅದೂ ಕೂಡ ಹೊರಟಾಯ್ತು. ಯಾವ ಭೇದವೂ ಇಲ್ಲದೆ ಕೇವಲ ಅದ್ವೈತವಾದ ಪರಬ್ರಹ್ಮ ವಸ್ತು ಒಂದೇ ಜೀವ ಜಗತ್ತಾಗಿ ತೋರ್ತಾ ಇದೆ. ಅದೇ ನಾನು, ನನಗಿಂತ ಹೊರತಾಗಿ ಇನ್ನೊಂದು ವಸ್ತುವೇ ಇಲ್ಲ ಎಂಬುದಾಗಿ ಅವನು ನಿಶ್ಚಯಕ್ಕೆ ಬರ್ತಾನೆ. ಅವನಿಗೆ ಜೀವನ್ ಮುಕ್ತ, ಕೃತಕೃತ್ಯ, ಸ್ವತಂತ್ರ ಎಂಬುದಾಗಿ ಕರೀತಾನೆ. ಬಿಡುಗಡೆಯನ್ನು ಹೊಂದಿದವನು ಅಂತ, ಲಿಬರೇಟೆಡ್ ಒನ್. ಹೀಗೆ ಕರ್ಮಯೋಗ, ಉಪಾಸನಾ ಯೋಗ ಮತ್ತು ಜ್ಞಾನ ಯೋಗ ಒಂದಕ್ಕೊಂದು ಪೂರಕವಾಗ್ತದೆ. ನರಹರಿ ಹೆಗಡೆಯವರು ಹೇಳಿತು, ಯಾವನು ಭಗವಂತನಲ್ಲಿ ಭಕ್ತಿಯನ್ನು ಮಾಡುವುದಿಲ್ಲವೋ, ಭಗವಂತನಿಗಾಗಿ ನಿಷ್ಕಾಮ ಕರ್ಮವನ್ನು ಮಾಡುವುದಿಲ್ಲವೋ ಅವನು ಜ್ಞಾನಕ್ಕೆ ಅರ್ಹನೇ ಅಲ್ಲ ಅಂತ. ತುಂಬಾ ಸರಿಯಾದ ಮಾತು. ಯಾಕೆಂದ್ರೆ ನಮ್ಮ ಮನಸ್ಸಿನ ಈ ಇಂಡಿವಿಜುವಾಲಿಟಿ, ಪರಿಚ್ಛಿನ್ನತೆ ಅನ್ನುವಂಥದ್ದು, ಅದು ಕಳೆದುಕೊಳ್ಳದೆ ಜ್ಞಾನಕ್ಕೆ ನಾವು ಹೇಗೆ ಹೋಗ್ಲಿಕ್ಕೆ ಸಾಧ್ಯ? ಅದಕ್ಕೆ ಕಬೀರ ಒಂದು ಚಂದ ಮಾತು ಹೇಳ್ತಾನೆ, ಪರಮಾತ್ಮನನ್ನ ಪಡೆಯುವ ಮಾರ್ಗದಲ್ಲಿ ಒಬ್ಬರಿಗಷ್ಟೇ ದಾರಿ ಇದೆ. ಒಂದು ಅವನಿರಬೇಕು, ಇಲ್ಲ ನಾನಿರಬೇಕು ಅಂತ. ನಾನಿದ್ದಾಗ ಅವನು ಇಲ್ಲ, ಅವನಿದ್ದಾಗ ನಾನು ಇರುವುದಿಲ್ಲ. ಅದ್ಭುತವಾದ ಮಾತು. ನಾನು ಭಗವಂತನನ್ನು ಸಾಕ್ಷಾತ್ಕಾರ ಮಾಡಿಕೊಳ್ತೇನೆ, ನಾನೂ ಉಳಿದುಕೊಳ್ತೇನೆ, ಹಾಗಾಗೋದಿಲ್ಲ. ಭಗವಂತನ ಸಾಕ್ಷಾತ್ಕಾರವಾದಾಗ ನಾನು ಇರುವುದಿಲ್ಲ. ನಾನು ಇಲ್ಲದ ಆ ಸ್ಥಿತಿಯನ್ನು ಪಡೆಯಬೇಕಾದ್ರೆ ಅಷ್ಟು ಸುಲಭವಾದ್ದಲ್ಲ. ನಾನು ಅನ್ನೋದು ಮಾಯೆಯ ಒಂದು ಪ್ರಾಡಕ್ಟ್. ಮಾಯೆ ಅತ್ಯಂತ ಬಲಶಾಲಿಯಾದ ಸಂಗತಿ. ತನ್ನನ್ನು ಕಳೆದುಕೊಳ್ಳಲಿಕ್ಕೆ ಯಾರೂ ಇಷ್ಟಪಡುವುದಿಲ್ಲ. ಶುದ್ಧವಾದ ಅಂತಃಕರಣ ಉಳ್ಳವನಿಗೆ ಮಾತ್ರವೇ ಆತ್ಮವನ್ನು ವಿಶ್ಲೇಷಣೆ ಮಾಡುವ ಸಾಮರ್ಥ್ಯ ಬರ್ತದೆ. ರಜೋಗುಣ ತಮೋಗುಣಗಳಿಂದ ಒಳಗೊಂಡಿದ್ದ ವ್ಯಕ್ತಿ ಅಹಂಕಾರದ್ದೇ ಆಟ ನಡೀತಾ ಇರುತ್ತೆ ಅವನ ಜೀವನದಲ್ಲಿ. ಯಾರಲ್ಲಿ ರಜೋಗುಣ ತಮೋಗುಣ ಇದೆಯೋ ಅಂಥವನಿಗೆ ಆತ್ಮ ವಿಚಾರ ಮಾಡುವ ಸಾಮರ್ಥ್ಯ. ಯಾಕೆ? ಅವನಿಗೆ ಅಹಂಕಾರ ಪ್ರಧಾನವಾದ ಜೀವನ. ಇದೆಲ್ಲ ವೈರಾಗ್ಯ ವಿವೇಕ ಇದೆಲ್ಲ ಮಾಡಿದ್ರೆ ಜೀವನದ ಗತಿ ಏನು, ಭವಿಷ್ಯದ ಗತಿ ಏನು, ನನ್ನ ಮಕ್ಕಳ ಕಥೆ ಏನು, ನನ್ನ ಸಂಸಾರದ ಕಥೆ ಏನು, ಈ ಪ್ರಕಾರವಾಗಿ ಅವನ ಯೋಚನೆ ತುಂಬಾ ಕಠಿಣವಾದ. ವೈರಾಗ್ಯ ಅನ್ನೋದು ಕಷ್ಟದ ವಿಷಯ ಅವನಿಗೆ. ಎಲ್ಲಿಯ ತನಕ ಮನುಷ್ಯನಲ್ಲಿ ಸತ್ವಗುಣ ಜಾಗೃತವಾಗೋದಿಲ್ವೋ ವೈರಾಗ್ಯ ವಿವೇಕಗಳು ದೂರದ ಮಾತೇ ಸರ್. ಆದ್ರಿಂದ ಅಂತಃಕರಣ ಸತ್ವ ಆಗಬೇಕು ಅಂದ್ರೆ ಭಗವಂತನಲ್ಲಿ ಏನು ಕರ್ಮಯೋಗ ಮತ್ತು ಉಪಾಸನೆ ಏನ್ ಮಾಡ್ಬೇಕು. ಈ ಕರ್ಮಯೋಗ ಉಪಾಸನೆ ಎರಡೂ ಸೇರಿದ್ದನ್ನ ಕರ್ಮಯೋಗ ಅಂತ ನಾನು ಕರೀರಿ ಅಥವಾ ಭಕ್ತಿ ಯೋಗ ಅಂತಾನು ಕರೀರಿ, ತೊಂದರೆ ಇಲ್ಲ. ಎರಡು ಯಾವ ಶಬ್ದವನ್ನು ಪ್ರಯೋಗಿಸಬಹುದು. ಭಗವಂತನಲ್ಲಿ ಅನನ್ಯ ಭಕ್ತಿಯನ್ನ ಮಾಡುವುದ್ರ ಮೂಲಕ ರಾಗದ್ವೇಷಗಳನ್ನು ಶಿಥಿಲ ಮಾಡಿಕೊಂಡು ಮನಸ್ಸವನ್ನ ಸತ್ವ ಸಂಪನ್ನವಾಗಿ ಮಾಡಿಕೊಂಡವನಿಗೆ ಸ್ವರೂಪವನ್ನ ವಿಚಾರ ಮಾಡುವ ಕ್ಷಮತೆ ಬರ್ತದೆ. ಅವನು
ಪರಮಾತ್ಮನ ನಿಜಸ್ವರೂಪವನ್ನು ಅರಿತುಕೊಂಡು ಕಾಣುವ ಜಗತ್ತೆಲ್ಲವೂ ಕೂಡ ನನ್ನ ಆತ್ಮವೇ ಆಗಿದೆ ಎಂಬುದನ್ನ ಪರಮಾತ್ಮಕ ಅರಿತುಕೊಳ್ತಾನೆ. ಆದ್ರಿಂದ ಇದು ಒಂದಕ್ಕೆ ಒಂದು ಪೂರಕವಾಗಿರತಕ್ಕಂಥ ವಿಷಯ. ಕೊನೆಗೆ ಆತ್ಮಜ್ಞಾನವಾದ ಮೇಲೆ, ಬಹಳ ಇಂಟ್ರೆಸ್ಟಿಂಗ್ ವಿಷಯ ಇದು, ಆತ್ಮಜ್ಞಾನವಾದ ಮೇಲೆ ಅವನು ಯಾವ ರೀತಿ ಕರ್ಮವನ್ನು ಮಾಡ್ತಾನೆ, ಆ ಕರ್ಮ ಅನ್ನುವಂಥದ್ದು ಕರ್ಮಯೋಗಿಯ ಕರ್ಮವೇ ಆಗಿರುತ್ತೆ. ಅಥವಾ ಆತ್ಮಜ್ಞಾನವಾದ ಮೇಲೆ ಜ್ಞಾನಿ ಮಾಡತಕ್ಕಂತಹ ಕರ್ಮವನ್ನೇ ಕರ್ಮಯೋಗಿ ಅನುಸರಿಸಬೇಕಾಗ್ತದೆ. ಯಾಕೆ? ಜ್ಞಾನಿ ಮಾಡುವ ಯಾವ ಕರ್ಮವೂ ಕೂಡ ರಾಗದ್ವೇಷಗಳಿಂದ ಒಡಗೂಡಿರುವುದಿಲ್ಲ, ಕರ್ಮ ಫಲವನ್ನು ಅಪೇಕ್ಷಿಸಿ ಮಾಡುವುದಿಲ್ಲ. ಆನಂದದಿಂದ ಕರ್ಮ ಮಾಡುವುದು ಜ್ಞಾನಯೋಗ, ಆನಂದಕ್ಕಾಗಿ ಕರ್ಮ ಮಾಡುವುದು ಕರ್ಮ. ಆನಂದದಿಂದ ಕರ್ಮ ಮಾಡುವವನು ಜ್ಞಾನಿ, ಆನಂದಕ್ಕಾಗಿ ಕರ್ಮ ಮಾಡುವವನು ಕರ್ಮಿ. ಅದರಿಂದ ಆನಂದದಿಂದ ಒಬ್ಬ ಜ್ಞಾನಿ ಕರ್ಮ ಮಾಡ್ತಾನೆ, ಅವನಿಗೆ ಬೇಸರ ಇಲ್ಲ, ಜೀವನದಲ್ಲಿ ರಾಗದ್ವೇಷಗಳಿಲ್ಲ, ಬೈದಾಟಗಳಿಲ್ಲ, ಅಹಂಕಾರ ಮಮಕಾರಗಳಿಲ್ಲ. ಆ ಸ್ಥಿತಿಯನ್ನು ತಲುಪುವುದಕ್ಕೆ ಕರ್ಮಿಯಾದವನು ಯಾವ ಯೋಗದ ಮೂಲಕ ಮಾಡಬೇಕು, ಅದೇ ಕರ್ಮಯೋಗ ಅಂತ ಕರೆಯಲ್ಪಡ್ತದೆ. ಆದ್ರಿಂದ ಜ್ಞಾನಿ ಮಾಡತಕ್ಕಂತಹ ಕರ್ಮವೇ ಒಬ್ಬ ಸಾಮಾನ್ಯನಿಗೆ ಸಾಧನೆ ಆಗ್ತದೆ. ಹೀಗೆ ಕರ್ಮಯೋಗದ ಒಂದು ಸ್ಥಿತಿಯಲ್ಲಿಯೂ ಕೂಡ ಜ್ಞಾನಿಯ ಕರ್ಮವೇ ಜ್ಞಾನಿಯ ಮಾಡುವ ಕರ್ಮದ ರೀತಿಯಲ್ಲಿಯೇ ಮಾಡಬೇಕಾಗ್ತದೆ ಕರ್ಮಯೋಗ. ಅದಕ್ಕೆ ಕೃಷ್ಣ ಬಹಳ ಮುಖ್ಯವಾಗಿ ಹೇಳಿದ್ದು, ಸಾಂಖ್ಯ ಮತ್ತು ಯೋಗ ಎರಡು ಬೇರೆ ಬೇರೆ ಅಲ್ಲ ಅಂತ. 100% ತುಂಬಾ ಪೂರ್ಣತೆಯಿಂದ ಕರ್ಮಯೋಗವನ್ನ ಆಚರಿಸಿದ್ದೇ ಆದಲ್ಲಿ ಶೀಘ್ರವಾಗಿ ಅವನು ಜ್ಞಾನಕ್ಕೆ ಯೋಗ್ಯನಾಗ್ತಾನೆ. ಫಲಾಭಿಸಂಧಿಯನ್ನು ಬಿಟ್ಟು ಈಶ್ವರಾರ್ಪಣ ಬುದ್ಧಿಯಿಂದ ಪ್ರತಿಯೊಂದು ಕರ್ಮವನ್ನು ಚಾಚೂ ತಪ್ಪದೆ ಬೆಳಿಗ್ಗೆಯಿಂದ ಸಂಜೆ ತನಕ ಮಾಡ್ತಾ ಹೋದ್ರೆ ಶೀಘ್ರವಾಗಿ ಅವನು ರಾಗದ್ವೇಷದಿಂದ ಹೊರಗಡೆ ಬರ್ತಾನೆ, ಚಿತ್ತ ಶುದ್ಧಿ ಆಗತ್ತೆ, ಆತ್ಮಜ್ಞಾನ ನೆಲೆಸ್ತಾನೆ. ಆದ್ರಿಂದ ಅದೆರಡು ಬೇರೆ ಅಲ್ಲ ಅಂತ ಹೇಳ್ತಾನೆ. ಹೀಗೆ ಯೋಗದ ದೃಷ್ಟಿಯಿಂದ ನೋಡಿದಾಗ ಒಂದಕ್ಕೊಂದು ಪೂರಕವಾಗಿದೆ ಮತ್ತು ಪಾರಮಾರ್ಥಿಕ ನೆಲೆಯಲ್ಲಿ ಆತ್ಮನೊಬ್ಬನೇ ಉಳಿಯುವಂಥದ್ದರಿಂದ ಯಾವ ಯೋಗವೂ ಇರುವುದಿಲ್ಲ ಎಂಬ ದೃಷ್ಟಿಯಲ್ಲೂ ಕೂಡ ಅದು ಅನ್ವಯ ಎಂಬ ಅರ್ಥವನ್ನು ಹೆಗ್ಡೆಯವರು ಮಾಡಿದ್ರು. ಆ ಪ್ರಕಾರವಾಗಿ ನಾವು ಚಿಂತಿಸುವುದು ಶ್ರೇಯಸ್ಕರ ಅಂತ ಹೇಳ್ತಾ ನನ್ನ ಕೆಲವು ಅನಿಸಿಕೆಗಳನ್ನ ಇಲ್ಲಿಗೆ ಮುಗಿಸ್ತೇನೆ. ಬೇರೆ ಓಂ ತತ್ಸ ಹರಿ ಓಂ.